ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಆಲ್ರೆಡಿ ತಮ್ಮನೇ ನೋಡಿರ್ತೀರ ಟಾಪಿಕ್ ಯಾವ್ದು ರಿಲೇಟೆಡ್ ಅಂತ. ಸೊ ವಿಡಿಯೋ ಇವತ್ತು ಶುರು ಮಾಡೋಕ್ಕೂ ಮುಂಚೆ ಆ್ಯಸ್ ಯೂಶ್ವಲ್ ರಿಕ್ವೆಸ್ಟ್ ನಂದು, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ನಾ ಮಾಡಿದ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಓಕೆ, ಸೊ ಹಾಗಾದರೆ ತಡ ಯಾಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೀಶೋಲಿ ಫಸ್ಟ್ ಸಂಡೇ ಆಫ್ ಎವ್ರಿ ಮಂತ್ ಮಹಾ ಸೇಲ್ ನಡೆಯುತ್ತೆ, ಅಂದರೆ ಡಿಸ್ಕೌಂಟ್ ಮೇಳ ನಡೆಯುತ್ತೆ. ಅಪ್ ಟು 70% ಇಲ್ಲ 80% ಅಂತೂ ಪಕ್ಕ ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಾನು ತೊಗೊಂಡಿದ್ದು ಇದು ಬಂದು ನಾನು ಡಿಸೆಂಬರ್ 1st, ಇದು ಫಸ್ಟ್ ಸಂಡೇ ಹತ್ರ. ಹಾಗಾಗಿ ಸ್ವಲ್ಪ ಈ ಕುರ್ತಾಸ್ನ ಶಾಪಿಂಗ್ ಮಾಡಿದ್ದೀನಿ. ಕುರ್ತಾ ಮತ್ತು ಕುರ್ತಾ ಸೆಟ್ ಕಾಟನ್ದು. ಸೊ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇನ್ನೂ ಓಪನ್ ಮಾಡಿಲ್ಲ. ನಿಮ್ಮ ಮುಂದೆನೇ ಇದನ್ನು ಪ್ರಾಡಕ್ಟ್ನ ಹೇಗಿದೆ ಅಂತ ನಿಮ್ಮ ಮುಂದೆನೇ ನಾನು ಓಪನ್ ಮಾಡಿ ತೋರಿಸ್ತೀನಿ. ಹಾಗೆ ಫಸ್ಟ್ ಕುರ್ತಾ ಬಂದು ನೇವಿ ಬ್ಲೂ ಕಲರ್, ಇದು ಅನಾರ್ಕಲಿ ಕುರ್ತಾ. ಸೊ ನೋಡೋಣ ಹೇಗಿದೆ ಅಂತ. ನನಗೊಂದು ಸ್ವಲ್ಪ ಕಾಟನ್ ಕುರ್ತಾಸ್ ಅಂದರೆ ತುಂಬ ಇಷ್ಟ. ಒಂಥರ ಪ್ರೊಫೆಷ್ನಲ್ ಲುಕ್ ಬರುತ್ತೆ. ಮುಂಚೆ ನಾನು ಕಾಲೇಜ್ಗೆ ಹೋದಾಗ ಅವಾಗೆಲ್ಲ ಬರೀ ಕಾಟನ್ ಕುರ್ತಾ ಸೆಟ್ಟೇ ಹಾಕ್ತಾ ಇದ್ದಿದ್ದು. ಅದೇನು ಒಂಥರ ಚೆನ್ನಾಗಿರುತ್ತೆ. ಇದು ಬಂದು ಬರೀ ಕುರ್ತಾ ಅಷ್ಟೇ, ಒಂದು ಕುರ್ತಾ ಸೆಟ್ ಎಲ್ಲ ಕಾಣಿಸಿಲ್ಲ, ಒಂದು ಕುರ್ತಾ. ವಾವ್, ಸಖತ್ ಸಾಫ್ಟ್ ಇದೆ, ತುಂಬ ಚೆನ್ನಾಗಿದೆ. ಸೊ ಎಸ್, ಇದು ಕಾಲರ್, ಫುಲ್ ಸ್ಲೀವ್ಸ್ ಇದೆ ಅನಿಸುತ್ತೆ, 3/4 ಅಲ್ಲ. ಸಕ್ಕತ್ತಾಗಿದೆ ಕುರ್ತಾ ಸೆಟ್. ಕುರ್ತಾ ಸೆಟ್ ಅಂದ್ಬಿಟ್ಟೆ, ಕುರ್ತಿ ಇದು ತುಂಬ ಚೆನ್ನಾಗಿದೆ. ಯಾ, ಮೆಟೀರಿಯಲ್ ಕೂಡ ಅಷ್ಟೇ ಸಖತ್ ಸಾಫ್ಟ್ ಇದೆ. ಸೊ ಇದು ಸ್ವಲ್ಪ ಉದಾಹರಣೆಯಿಂದ ಇದಕ್ಕೆ ನೀವು ಲೆಗ್ಗಿಂಗ್ಸ್, ವೈಟ್ ಲೆಗ್ಗಿಂಗ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲೊಂದು ಸ್ವಲ್ಪ ಲೈಟ್ ಗ್ರೇ ಕಲರ್ದು ಕಾಂಬಿನೇಷನ್ ಇದೆ ಫ್ಲೋರಲ್ ಪ್ರಿಂಟಲ್ಲಿ. ನೀವು ಆ ಲೆಗ್ಗಿಂಗ್ಸ್ ಬೇಕಾದ್ರೆ ಇದನ್ನು ಹಾಕೋಬೋದು. ನನ್ನ ಪ್ರಕಾರ ಇದಕ್ಕೆ ವೈಟ್ ಲೆಗ್ಗಿಂಗ್ಸ್ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಫ್ಲೋರಲ್ ಪ್ರಿಂಟು. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ತೊಗೊಳ್ಳಿ. ಸಖತ್ ಚೀಪಾಗಿ ಸಿಕ್ಕಿದೆ ನನಗಿದು, ತುಂಬ ಕಡಿಮೆ. ಸೊ ವಿತ್ ನೀವು ಕೂಡ ಟ್ರೈ ಮಾಡ್ಬೋದು. ಇದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಇದು ಬಂದು ನೆಕ್ಸ್ಟ್, ಇದು ಅಷ್ಟೇ ಬ್ಲೂ ಕಲರಲ್ಲಿ ತೊಗೊಂಡಿದ್ದೀನಿ. ಇದು ಕುರ್ತಾ ಸೆಟ್ ವಿತ್ ಪ್ಯಾಂಟಲ್ಲಿ, ವೈಟ್ ಕಲರ್ ಪ್ಯಾಂಟು. ನೋಡೋಣ ಇದ್ರದ್ದು ಹೇಗಿದೆ ಮೆಟೀರಿಯಲ್ ಕ್ವಾಲಿಟಿ ಅಂತ ನೋಡೋಣ. ಇದು ಡೈಲಿ ವೇರ್, ಕಾಲೇಜ್ ವೇರ್. ಇದು ಅಷ್ಟೇ, ನಾನು ಹಾಕೊಂಡಿರೋ ಕುರ್ತಾ ಸೆಟ್ ಕೂಡ ನಾನು ಮೀಶೋನೇ ತೊಗೊಂಡಿದ್ವಿ. ಇದು ಆಲ್ಮೋಸ್ಟ್ 2 years ಆಗಿದೆ ನಾನು ತೊಗೊಂಡು. ನಿಜ ಹೇಳಬೇಕಂದ್ರೆ ಒಂದು ಚೂರು ಬಬಲ್ಸ್ ಬಂದಿಲ್ಲ, ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಸೊ ಯಾ, ಸೊ ಮೀಶೋ ಪ್ರಿಫರ್ ಮಾಡ್ತೀನಿ, ನೀವು ಮೀಶೋದಲ್ಲಿ ಬೈ ಮಾಡ್ಬೋದು. ಎಸ್, ಸೊ ಇದು ಬಂದು ವೈಟ್ ಪ್ಯಾಂಟ್ ಇದಕ್ಕೆ. ಆ್ಯಂಡ್ ಇದು ಕೂಡ ಅನಾರ್ಕಲಿ ಕುರ್ತಾ ಸೆಟ್, ತುಂಬ ಚೆನ್ನಾಗಿದೆ. ಇದು 3/4 ಸ್ಲೀವ್ಸು, ಅದು ಫುಲ್ ಸ್ಲೀವ್ಸ್ ಇತ್ತು, ಇದು 3/4 ಸ್ಲೀವ್ಸ್ ಇದೆ. ಓಕೆ, ಮೆಟೀರಿಯಲ್ಲು ಚೆನ್ನಾಗಿದೆ, ಬಟ್ ಇದಕ್ಕೆ ಮುಂದೆ ಲೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಸೆಟ್. ಓಕೆ, ನೆಕ್ಸ್ಟ್ ಇದು ಬಂದು ವೈನ್ ಕಲರ್. ಇದು ಅಷ್ಟೇ ಒಂದು ಕುರ್ತಾ ಸೆಟ್, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಸೆಟ್ ಇರೋದೇ ಪ್ರಿಫರ್ ಮಾಡ್ತೀನಿ, ಯಾಕಂದರೆ
ಮತ್ತು ನೀವೊಂದು ಲೆಗಿನ್ಸ್ ತೊಗೋತೀರಾ ಅದಕ್ಕೆ ಮ್ಯಾಚ್ ನೀವೊಂದು ಟಾಪ್ ತೊಗೋತೀರಾ ಮತ್ತು ಅದಕ್ಕೆ ಮ್ಯಾಚ್ ಮಾಡೋ ಹಂಗೊಂದು ಲೆಗಿನ್ಸು ಇಲ್ಲ ಪಲಾಸನ ತೊಗೋಬೇಕು. ಸೊ ಆಲ್ಮೋಸ್ಟ್ ನಾನು ಸೆಟ್ನೇ ಪ್ರಿಫರ್ ಮಾಡ್ತೀನಿ. ಸೊ ನೀವೆಲ್ಲ ಯಾವ ಥರ ಬರೀ ಕುರ್ತೀಸ್ ತೊಗೋತೀರೋ ಅಥವಾ ಈಗಲೂ ಡ್ರೆಸ್ ಮೆಟೀರಿಯಲ್ಸ್ ತೊಗೊಂಡು ಈಗಲೂ ಸ್ಟಿಚ್ ಮಾಡಿಸ್ಕೊತೀರೋ? ಸೊ ನಾನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂಚೆ ಎಲ್ಲ ನಾವು ಡ್ರೆಸ್ ಮೆಟೀರಿಯಲ್ಸ್ ತೊಗೊಂಡು ಹೊಲಿಸ್ತಾ ಇದ್ವಿ, ಆವತ್ತು ಸಕ್ಕತ್ತಾಗಿ ಹೊಲಿಯೋರು. ಬಟ್ ಈಗೆಲ್ಲ ನೀವು ಮೆಟೀರಿಯಲು ತೊಗೊಂಡು ಅದಕ್ಕೆ ಸ್ಟಿಚ್ ಮಾಡಿಸೋಕ್ಕೂ ಚಾರ್ಜ್ ಮಾಡ್ತಾರೆ. ಸೊ ಯಾರಪ್ಪ ಮಾಡಿಸ್ತಾರೆ, ಅದ್ರ ಬದಲು ಸ್ಟಿಚಿಂಗ್ ಚಾರ್ಜಸಲ್ಲೇ ಫುಲ್ ಸೆಟ್ಟೇ ರೆಡಿಮೇಡ್ ಬಂದ್ಬಿಡ್ತಲ್ಲ ಅಂತ ಎಲ್ಲರೂ ರೆಡಿ ಇದಕ್ಕೆ ಡ್ರೆಸ್ಗೆ ಪ್ರಿಫರ್ ಮಾಡ್ತಾರೆ. ಸೊ ಈಗಲೂ ಯಾರೆಲ್ಲ ಇನ್ನೂ ಡ್ರೆಸ್ ಮೆಟೀರಿಯಲ್ಸ್ ತೊಗೊಂಡು ಸ್ಟಿಚ್ ಮಾಡಿಸ್ತಿದ್ದೀರೋ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡೋಣ. ಕಲರ್ ಸಕ್ಕತ್ತಾಗಿದೆ. ಇದು ಸೀಕ್ವೆನ್ಸ್ ಡಿಸೈನ್ ಇದೆ, ಇದು ನೋಡಿ ಸಕ್ಕತ್ತಾಗಿದೆ. ವಿ ನೆಕ್, ಈ ನಾರ್ಮಲ್ ನೆಕ್ಗಿಂತ ವಿ ನೆಕ್ ಕುರ್ತಾ ಸೆಟ್ ಇಲ್ಲ ಕುರ್ತಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬ್ಲ್ಯಾಕ್ ಕಲರ್ ಕೂಡ ಇತ್ತು, ಬಟ್ ನನಗೆ ಯಾಕೋ ಈ ಕಲರ್ ಇಷ್ಟ ಆಯಿತು ಅಂತ ಇದು ತೊಗೊಂಡಿದ್ದೀನಿ. ಇದು ಅಷ್ಟೇ. ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ, ಒಂಥರ ಮೆಟೀರಿಯಲು ಚೆನ್ನಾಗಿದೆ, ನಾಟ್ ಬ್ಯಾಡ್. ಇದು ಅಷ್ಟೇ 3/4 ಸ್ಲೀವ್ಸ್ ಇದೆ. ಇದಕ್ಕೆ ಏನಪ್ಪ ಅಂದರೆ ಸೈಡ್ ಕಟ್ಸ್ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದು ನಾನು ಅನಾರ್ಕಲಿ ಕುರ್ತಾಸೆ ಬಂದುಬಿಟ್ಟಿದೆ. ನಾನು ಇದು ಸೈಡಲ್ಲಿ ಕಟ್ಟಿಡತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಚೆನ್ನಾಗಿದೆ. ಕಲರ್ ತುಂಬ ಇಷ್ಟ ಆಯಿತು. ಇದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ನೀವು ಬೈ ಮಾಡೋದಾದರೆ ಮಾಡಿ. ಎಲ್ಲ ಕಡಿಮೆ ರೇಟ್ಗೆ ಸಿಕ್ಕಿದೆ ನನಗೆ. ಮತ್ತು ಇದು ಅಷ್ಟೇ ಪ್ಯಾಂಟ್. ಒಂದೊಂದು ಕುರ್ತಾಗೆ ಏನಾಗ್ಬಿಡುತ್ತೆ ಅಂದರೆ ಪ್ಯಾಂಟ್ ನೀರಿಗೆ ಹಾಕಿದ ತಕ್ಷಣ ಶ್ರಿಂಕ್ ಆಗಿಬಿಟ್ಟು ಸ್ವಲ್ಪ ಆ್ಯಂಕಲ್ ಲೆಂತ್ ಬಂದುಬಿಡುತ್ತೆ ಆ್ಯಕ್ಚುಲಿ. ಸೊ ನೀವು ನೋಡ್ಕೊಂಡು ತೊಗೊಳ್ಳಿ, ಚೆನ್ನಾಗಿದೆ ಇದು ಪ್ಯಾಂಟ್. ನನ್ನ ಕಲರ್ ತುಂಬ ಇಷ್ಟ ಆಯಿತು. ಓಕೆ, ಇದು ಬಂದು ಇದು ಕಾಟನ್ ಅಲ್ಲ, ಆರ್ಗ್ಯಾನ್ಸಾ ಮೆಟೀರಿಯಲ್ ಅಂತಾರಲ್ಲ. ಸೊ ಇದರಲ್ಲೊಂದು ಬರೀ ಇದು ಕುರ್ತಾ ಅಷ್ಟೇ, ಸೇಫ್ ಪ್ಯಾಂಟ್ ಎಲ್ಲ ಇದಕ್ಕೆ. ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈ ಕಲರ್ ತೊಗೊಂಡಿದ್ದೀನಿ. ಲೈಟ್ ಗ್ರೀನ್. ಸ್ಲೀವ್ಸ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದಕ್ಕೆ ವೈಟ್ ಪಲಾಜೋ ಅಥವಾ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಖತ್ ಸಾಫ್ಟ್ ಇದೆ ಮೆಟೀರಿಯಲು, ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡ್ಬೋದು ನೀವು. ಸಿಲ್ವರ್ ಕಲರ್ ಬೀಟ್ ಥರ ಕೊಟ್ಟಿದ್ದಾರೆ ಲಾಕ್. ಓವರಾಲ್ ತುಂಬ ಚೆನ್ನಾಗಿದೆ ಕುರ್ತಾ, ಒಳಗೆ ಲೈನಿಂಗ್ ಇರೋದ್ರಿಂದ ಐ ಲೈಕ್ ಇಟ್. ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದೊಂದಷ್ಟೇ ಕುರ್ತಾ ಸೆಟ್ ಇಲ್ಲ. ಹಾಂ, ಇದು ಬ್ಲೂ ಕಲರ್. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಮಾಡಿದೆ, ಬ್ಲೂ ಬಂದಿದೆ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಅದನ್ನು ಫೈನ್. ಈ ಕಡೆ ಸ್ಲಿಟ್ ಇದೆ ಸೈಡಲ್ಲಿ. ಇದು ಅಷ್ಟೇ, ಒಂದು ವಿ ನೆಕ್ ಇದೆ. ಆ್ಯಕ್ಚುಲಿ ಅಲ್ಲಿ ಪಿಕ್ಕಲ್ಲಿ ನೋಡಿದಾಗ ಮಿರರ್ ವರ್ಕ್ ಇರೋ ಥರ ಕಾಣಿಸ್ತು, ಬಟ್ ನೋ, ಓನ್ಲಿ ದ ಫ್ಲೋರಲ್ ಡಿಸೈನ್ ಇದೆ ಅಷ್ಟೇ. ಇದು ಅಷ್ಟೇ, ನಿಮಗೆ ಬ್ಲ್ಯಾಕ್ ಕಲರಲ್ಲೂ ಇತ್ತು. ಸೊ ನಾನು ಹೇಳ್ದಂಗೆ ಬ್ಲ್ಯಾಕ್ ಮಾಡಿದೆ, ಬ್ಲೂ ಕಲರಲ್ಲಿ ಬಂದಿದೆ. ಓವರ್ ಆಲ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್. ಅಂದರೆ ಇದೇನಿದು ಸಮ್ಮರ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ, ಕಾಟನ್ ಅಲ್ವಾ.
ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಹೇಗೆ ಅನಿಸ್ತು ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.